ಸಾಲು ಸಾಲು ಆರೋಪವನ್ನು ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ನ ಕಟಕಟೆಯಲ್ಲಿ ಕೈಕಟ್ಟಿ ನಿಂತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಬಗ್ಗೆ ಕೋರ್ಟ್ ಮಹತ್ವದ ಆದೇಶವನ್ನು ಕೊಡುತ್ತೆ. ಕಿಕ್ಕಿರಿದು ತುಂಬಿರುವಂತಹದ್ದು ಕೋರ್ಟ್ನ ಹಾಲ್. ಯಾವ ಆದೇಶ ಬರುತ್ತೆ ಅಂತ ಹೇಳಿ ಒಳಗೆ ಹೊರಗೆ ತುಂಬಿ ಕುಳಿತಿರುವಂತಹದ್ದು ಕೋರ್ಟ್ನಲ್ಲಿ ವಕೀಲರು. ಕೋರ್ಟ್ನ ಆದೇಶ ಏನಾಗುತ್ತೋ ಎಂಬಂತಹ ಆತಂಕದಲ್ಲಿ ಪ್ರಜ್ವಲ್ ಸಹಜವಾಗಿಯೇ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಡುತ್ತೆ. ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅಶೋಕ್ ನಾಯ್ಕ್ ಅವರು SIT ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. 10ಕ್ಕೂ ಹೆಚ್ಚು ದಿನಗಳ ಕಾಲ ನಮಗೆ SIT ಕಸ್ಟಡಿಗೆ ಬೇಕು ಅಂತ ಕೇಳಿಕೊಂಡಿದ್ದಾರೆ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾದಂತಹ ಅರುಣ್ ಪ್ರತಿವಾದವನ್ನು ಮಂಡಿಸಿರುವಂತಹದ್ದು. ಇದೇ ಪ್ರಕರಣದಲ್ಲಿ A1 ಆರೋಪಿಗೆ ಬೇಲ್ ಸಿಕ್ಕಿದೆ. ಇವರನ್ನು ಯಾಕೆ 10 ದಿನ ಕಸ್ಟಡಿ ಕೊಡಬೇಕು, ಒಂದು ದಿನ ಸಾಕಲ್ವಾ ಅಂಥೇಳಿ ಪ್ರತಿವಾದವನ್ನು ಮಂಡಿಸಿರುವಂಥದ್ದು. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ. ಸಹಜವಾಗಿಯೇ ನ್ಯಾಯಾಧೀಶರ ಆದೇಶ ಏನಾಗಿರುತ್ತೆ, ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ, ಅದು ಈಗಿರುವಂತಹ ಪ್ರಶ್ನೆ. ಸಹಜವಾಗಿಯೇ ಟೆನ್ಷನ್ ಅಂತೂ ಜಾಸ್ತಿ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ. 34 ದಿನಗಳ ನಂತರ ದೇಶಕ್ಕೆ ವಾಪಸ್ಸಾದರೂ ನಿನ್ನೆ SIT ಅಧಿಕಾರಿಗಳು ಅವರನ್ನು ಲಾಕ್ ಮಾಡಿದ್ರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆಯಿತು. ಅದಾದ ಮೇಲೆ ಮಹಿಳಾ ಅಧಿಕಾರಿಗಳೇ ಅವರನ್ನು ವಾಹನದಲ್ಲಿ ಕರೆದುಕೊಂಡು ಬಂದು ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಎದುರು ಪ್ರಜ್ವಲ್ ಅವರ ಸಮ್ಮುಖದಲ್ಲಿ ವಾದ ಪ್ರತಿವಾದವಾಗಿದೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ತಲೆಯನ್ನು ಬಗ್ಗಿಸಿ ಕೈಯನ್ನು ಕಟ್ಟಿ ನಿಂತಿದ್ರು ಕಟಕಟಿಯಲ್ಲಿ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ನ್ಯಾಯಾಧೀಶರ ಎದುರು ತಮಗಾಗ್ತಾ ಇರುವಂತಹ ಸಮಸ್ಯೆಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಪ್ರಸ್ತಾಪಿಸಿದ್ದಾರೆ. ಸಹಜವಾಗಿಯೇ ನ್ಯಾಯಾಧೀಶರು ಯಾವುದೇ ಆರೋಪಿ ಎದುರಿಗೆ ಬಂದು ನಿಂತಹ ಸಂದರ್ಭದಲ್ಲಿ ಪ್ರಶ್ನೆ ಕೇಳ್ತಾರೆ. ಯಾವಾಗ ಅರೆಸ್ಟ್ ಆದರು, ಅದಾದ ಮೇಲೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಏನಾದರೂ ಹಲ್ಲೆ ಆಗಿದೆಯಾ, ಈ ರೀತಿ ಸಹಜವಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪೊಲೀಸರು ಏನಾದರೂ ಟಾರ್ಚರ್ ಕೊಡ್ತಿದ್ದಾರಾ ಅಂಥೇಳಿ ಅದೇ ರೀತಿಯ ಪ್ರಶ್ನೆಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಅನುಭವಿಸ್ತಾ ಇರುವಂತಹ ಆ ರೂಮ್ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಅಲ್ಲಿ ಬರ್ತಾ ಇರುವಂತಹ ವಾಸನೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ SIT ಪರ ವಕೀಲರು ಕೂಡ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಆರೋಪಿ ಬಂದರೂ ಕೂಡ ನಾವು ಇದೇ ರೂಮನ್ನು ಕೊಡುವಂತಹದ್ದು, ಇದೇ ಕೊಠಡಿಯನ್ನು ಕೊಡುವಂತಹದ್ದು. ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಕೂಡ ಇದೇ ಕೊಠಡಿಯಲ್ಲಿಯೇ ಇದ್ರು, ಹಾಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋದಕ್ಕೆಲ್ಲ ಅವಕಾಶ ಇಲ್ಲ ಅಂಥೇಳಿ ವಾದವನ್ನು ಮಂಡಿಸಿರುವಂತಹದ್ದು. ಬಟ್ ಇಲ್ಲಿ ಪ್ರಮುಖವಾಗುವಂತಹದ್ದು ಪ್ರಜ್ವಲ್ ರೇವಣ್ಣ ಅವರನ್ನ ಎಷ್ಟು ದಿನಗಳ ಕಾಲ SITಯ ಕಸ್ಟಡಿಗೆ ಕೊಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. 4, 7, 10, 14 ದಿನ, ಎಷ್ಟು ದಿನ? ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ ಇದಾಗಿರುತ್ತೆ. ಪ್ರಕರಣದ ಗಂಭೀರತೆ ಮತ್ತು ಗ್ರಾವಿಟಿ ಲೆವೆಲ್ ಅನ್ನು ನೋಡ್ಬಿಟ್ಟು ಪ್ರಜ್ವಲ್ ರೇವಣ್ಣ ಅವರನ್ನ ಇಷ್ಟು ದಿನಗಳ ಕಾಲ, 4 ದಿನ ಅಂತಾನೋ, 7 ದಿನ ಅಂತಾನೋ, 10 ದಿನ ಅಂತಾನೋ, 14 ದಿನ ಅಂತಾನೋ SITಯ ಕಸ್ಟಡಿಗೆ ಕೊಡ್ತಾರೆ. ಅಲ್ಲಿ ವಿಚಾರಣೆಯನ್ನು ತೀವ್ರಗೊಳಿಸುವಂತಹದ್ದು. ಪೊಲೀಸರ ಸ್ಟೈಲ್ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪವೂ ಕೂಡ ಮಿಸ್ಕಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಫೈರ್ ಮಾಡುವಂತಹ ಕೆಲಸ ಆಗುತ್ತೆ. ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗುತ್ತೆ. ಅದರ ಜೊತೆಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬೇಕಾಗುತ್ತೆ. ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನು ಪುರುಷತ್ವ ಪರೀಕ್ಷೆ, ಅದಾದಮೇಲೆ ಧ್ವನಿ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಅದಾದಮೇಲೆ ಸ್ಪಾಟ್ ಮಹಜರು ಮಾಡುವಂತಹದ್ದು ಕೂಡ ಬಾಕಿ ಇರುವಂತಹದ್ದು. ಹಾಗಾಗಿ ತುಂಬ ಲಾಂಗ್ ಟರ್ಮ್ ಆಗುತ್ತೆ. 10 ದಿನಗಳ ಕಾಲ ಅವಕಾಶವನ್ನು ಕೊಡಿ ಅಂಥೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಅದಕ್ಕೆ ನ್ಯಾಯಾಧೀಶರು ಸಮ್ಮತಿಯನ್ನು ಸೂಚಿಸ್ತಾರ, ಅಥವಾ ಬೇಡ ಅಷ್ಟು ದಿನಗಳ ಕಾಲ, 4 ದಿವಸ ತಗೊಳ್ಳಿ, 7 ದಿವಸ ತೆಗೆದುಕೊಳ್ಳಿ ಅಂತ ಹೇಳ್ತಾರ, ಅದು ನ್ಯಾಯಾಧೀಶರು ನಿರ್ಧಾರವನ್ನು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅದನ್ನ ಪ್ರಕಟ ಮಾಡ್ತಾರೆ, ಆದೇಶವನ್ನ ಹೊರಡಿಸ್ತಾರೆ. ಆ ಆದೇಶ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಕೋರ್ಟ್ನ ಆವರಣದಲ್ಲಿ ಕಿಕ್ಕಿರಿದು ಸೇರಿದ್ದಾರೆ ಜನ ಕೂಡ. ಈಗ ಬರ್ತಾ ಇರುವ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೋರ್ಟ್ನ ಆವರಣಕ್ಕೆ ನ್ಯಾಯಾಧೀಶರ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಅವರು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೊಡ್ತಾರೆ. ಆ ಆದೇಶ ಏನು? ಬಹುತೇಕ ಪೊಲೀಸ್ ಕಸ್ಟಡಿಗೆ ಫಿಕ್ಸ್ ಆಗಿದೆ. ಎಷ್ಟು ದಿನಗಳ ಕಾಲ ಅದು ಪ್ರಶ್ನೆ.
ಒಂದು ಪೊಲೀಸ್ ಕಸ್ಟಡಿಗೆ ಕೊಡಬೇಕು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾಗುತ್ತೆ. ತನಿಖೆಯ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೊಡೋದು ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ SITಯ ವಕೀಲರು ಮನವಿ ಮಾಡಿಕೊಂಡ ರೀತಿಯಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. 1 ಲೈಂಗಿಕ ದೌರ್ಜನ್ಯ, 3 ಅತ್ಯಾಚಾರದ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹದ್ದು. ಕೋರ್ಟ್ನ ಕಟಕಟೆಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಜವಾಗಿಯೇ ಪುಕ್ಕ ಪುಕ್ಕ ಶುರುವಾಗಿದೆ, ಢವ ಶುರುವಾಗಿದೆ. ಕೋರ್ಟ್ನ ಆದೇಶ ಏನು ಬರುತ್ತೆ, ಯಾವ ಸೂಚನೆಯನ್ನು ಕೊಡ್ತಾರೆ, ಸಹಜವಾಗಿರುವಂತಹದ್ದು 2 ಆಪ್ಷನ್ಸ್. ಒಂದು ನ್ಯಾಯಾಂಗ ಬಂಧನ, ಅದರ್ಸ್ ಇಲ್ಲ ಪೊಲೀಸ್ ಕಸ್ಟಡಿ. 2ರಲ್ಲಿ ಒಂದಕ್ಕೆ ಆದೇಶವನ್ನು ಕೊಡ್ತಾರೆ. ಬಹುತೇಕವಾಗಿ ಈ ರೀತಿಯ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಆರೋಪಿಯನ್ನ. ಕೆಲವೇ ಕ್ಷಣಗಳಲ್ಲಿ ಆ ಆದೇಶ ಪ್ರಕಟವಾಗುತ್ತೆ. ಪ್ರಜ್ವಲ್ಗೆ ಸಹಜವಾಗಿಯೇ ಪುಕ್ಕ ಶುರುವಾಗಿದೆ. ಕೋರ್ಟ್ನ ಕಟಕಟೆಯಲ್ಲಿ ನಿಂತುಕೊಂಡಿದ್ದಾರೆ. ಕೈ ಕಟ್ಟಿ ನಿಂತಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಜವಾಗಿಯೇ ಟೆನ್ಷನ್ ಶುರುವಾಗಿರುವಂತಹದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ವಾದ ಪ್ರತಿವಾದವನ್ನ ಆಲಿಸಿ ಈಗ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಆದೇಶವನ್ನ ಪ್ರಕಟಿಸ್ತಾರೆ. ಈಗ ನ್ಯಾಯಾಲಯಕ್ಕೆ, ಕೋರ್ಟ್ನ ಕಟಕಟೆಗೆ ಈಗ ನ್ಯಾಯಾಧೀಶರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಒಂದು ಆದೇಶವನ್ನ ಪಾಸ್ ಮಾಡ್ತಾರೆ. ಆ ಆದೇಶ ಬಹುತೇಕವಾಗಿ ಪೊಲೀಸ್ ಕಸ್ಟಡಿಯೇ ಆಗಿರುತ್ತೆ. ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾ ಇದ್ದ ಹಾಗೆ 1 ನಿಮಿಷವೂ ವೇಸ್ಟ್ ಮಾಡದೇನೆ ವಿಚಾರಣೆಗೆ ಒಳಪಡಿಸಲಿಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ಅನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸ ಆಗಿದೆ. ಅದನ್ನ FSLಗೆ ಅಂದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಅಲ್ಲಿ ರಿಟ್ರೈವ್ ಮಾಡುವಂತಹ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯ ಎಲ್ಲೆಲ್ಲಿ ಆಗಿದೆ ಅಂತೇಳಿ ಸಂತ್ರಸ್ತ ಮಹಿಳೆಯರು ದೂರನ್ನು ಕೊಟ್ಟಿದ್ದಾರೋ, 164 ಹೇಳಿಕೆಯನ್ನು ದಾಖಲಿಸಿದಾರೋ ಆ ಸ್ಥಳಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಪ್ರಜ್ವಲ್ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ SIT ದಾಳಿ ಮಾಡಿ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸಿರುವಂತಹದ್ದು. ಬೆಡ್ಶೀಟು, ಪಿಲ್ಲೋ, ಅವರ ಹಾಸಿಗೆಗಳನ್ನ ಸೀಸ್ ಮಾಡುವಂತಹ ಕೆಲಸ ಮಾಡಿದೆ. ಅಲ್ಲಿಂದ ಏನಾದರೂ ಸಾಕ್ಷ್ಯ ಸಿಗುತ್ತಾ ಈ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಮತ್ತೊಂದು ಕಡೆ ಅವರ ಪುರುಷತ್ವದ ಪರೀಕ್ಷೆ ಕೂಡ ಆಗಬೇಕಾಗುತ್ತೆ. ಈ ರೀತಿಯ ಅತ್ಯಾಚಾರದ ಆರೋಪ ಎದುರಾದಂತಹ ಸಂದರ್ಭದಲ್ಲಿ ಮೊದಲು ಕೈಗೊಳ್ಳುವಂತಹ ಪರೀಕ್ಷೆಯೇ ಅದು. ನಾವು ಈ ಹಿಂದೆ ಮುರುಘಾ ಶ್ರೀಗಳ ಪ್ರಕರಣದಲ್ಲೂ ಕೂಡ ಗಮನಿಸಿದ್ವಿ. ಅವರಿಗೆ ಪುರುಷತ್ವದ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈಗ ಪ್ರಜ್ವಲ್ ಪ್ರಕರಣದಲ್ಲೂ ಕೂಡ ಅದೇ ರೀತಿಯ ಫಾರ್ಮಾಲಿಟೀಸ್ ಆಗುತ್ತೆ. ಅದಾದ ಮೇಲೆ ವಿಡಿಯೋ ವೈರಲ್ ಆಗಿದೆಯಲ್ಲ, ಅದರಲ್ಲಿ ಕೇವಲ ಧ್ವನಿ ಮಾತ್ರ ಇದೆ. ಆ ಧ್ವನಿ ಪ್ರಜ್ವಲ್ ರೇವಣ್ಣ ಅವರದ್ದೇನಾ ಅನ್ನುವಂತಹ ಕನ್ಫರ್ಮೇಷನ್ ಕೂಡ ಬೇಕಾಗುತ್ತೆ SIT ಅವರಿಗೆ. ಹಾಗಾಗಿಯೇ ಅವರ ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ಎಲ್ಲ ಪ್ರೋಸೆಸ್ಗಳಾಗೋದಕ್ಕೆ ಹತ್ತತ್ರ 1 ವಾರದಿಂದ 10 ದಿನಗಳ ಕಾಲ ಹಿಡಿಯುತ್ತೆ. ದಯಮಾಡಿ ನಮಗೆ 10 ದಿನಗಳ ಕಾಲಾವಕಾಶವನ್ನು ಕೊಡಿ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು. ಕೋರ್ಟ್ನ ಕಟಕಟೆಯಲ್ಲಿ ವಾದ ಮತ್ತು ಪ್ರತಿವಾದವನ್ನು ಈಗಾಗಲೇ ಆಲಿಸುವಂತಹ ಕೆಲಸ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೊಡ್ತಾ ಹೋಗ್ತಾರೆ.